ಗದಗ ಜಿಲ್ಲೆಯ ತೋಂಟದಾರ್ಯ ಮಠದಲ್ಲಿ ಜಾತ್ರೆಯನ್ನ ಆಯೋಜನೆ ಮಾಡಲಾಗಿತ್ತು. ಈ ಜಾತ್ರೆಯಲ್ಲಿ ಅವಘಡ ಸಂಭವಿಸಿದೆ. ಗದಗ ಜಿಲ್ಲೆಯ ತೋಂಟದಾರ್ಯ ಮಠದ ಜಾತ್ರೆಯಲ್ಲಿ ನಡೆದಿರುವಂತಹ ಅವಘಡ. ಡ್ಯಾನ್ಸಿಂಗ್ ಫ್ಲೈ ತೊಟ್ಟಿಲು ಕಟ್ಟಾಗಿದ್ದು 10ಕ್ಕೂ ಹೆಚ್ಚು ಜನರಿಗೆ ಗಾಯ ಆಗಿದೆ. ಗದಗ ನಗರದ ತೋಂಟದಾರ್ಯ ಮಠದ ಅಂಗಡದಲ್ಲಿ ನಡೆದಿರುವಂತಹ ಅವಘಡ ಇದು. ಜಾತ್ರಾ ಮಹೋತ್ಸವ ಅಂಗವಾಗಿ ಮಕ್ಕಳಿಗಾಗಿ ಈ ಡ್ಯಾನ್ಸಿಂಗ್ ಗೇಮ್ ಅನ್ನ ಆಯೋಜನೆ ಮಾಡಲಾಗಿತ್ತು. ಇದೀಗ ಏಕಾಏಕಿ ಮುರಿದು ಬಿದ್ದಿದ್ದು ತೊಟ್ಟಿಲು. ಜನರು ಚೆಲ್ಲಾಪಿಲ್ಲಿಯಾಗಿ ಓಡಿದ್ದಾರೆ. ತಾಂತ್ರಿಕ ದೋಷ ಕಾಣಿಸಿಕೊಂಡಿದ್ರಿಂದ ತೊಟ್ಟಿಲು ತುಂಡಾಗಿದೆ. ಗಾಯಾಳುಗಳಿಗೆ ಗದಗ ಜಿಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗ್ತಾ ಇದೆ. ಗದಗ ಜಿಲ್ಲೆಯ ತೋಂಟದಾರ್ಯ ಮಠದಲ್ಲಿ ಜಾತ್ರೆ ಆಯೋಜನೆ ಮಾಡಲಾಗಿತ್ತು. ಇಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳು ಬಂದು ಜಾತ್ರೆಯಲ್ಲಿ ಭಾಗಿಯಾಗಿದ್ರು. ಇನ್ನು ಈ ಅಡ್ವೆಂಚರಿಂಗ್ ಗೇಮ್ ಅಂದ್ರೆ ಎಲ್ರಿಗೂ ಕೂಡ ಇಷ್ಟ, ಎಲ್ಲರೂ ಕೂಡ ಇದರಲ್ಲಿ ಭಾಗಿಯಾಗ್ತಾರೆ. ಆದ್ರೆ ಇದೀಗ ಈ ಡ್ಯಾನ್ಸಿಂಗ್ ಫ್ಲೈ ಕಟ್ಟಾಗಿದ್ದು 10ಕ್ಕೂ ಹೆಚ್ಚು ಜನರಿಗೆ ಗಾಯ ಆಗಿದೆ. ನಾವು ದೃಶ್ಯದಲ್ಲಿ ಕೂಡ ಗಮನಿಸ್ತಾ ಇದ್ದೀವಿ. ಇಂಥ ಗೇಮ್ಗಳು ಯಾವಾಗಲೂ ಕೂಡ ಅಪಾಯಕಾರಿ. ನಾವು ಸಾಕಷ್ಟು ಬಾರಿ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಇಂಥ ವಿಡಿಯೋಗಳನ್ನೆಲ್ಲ ನೋಡ್ತಾ ಇರ್ತೀವಿ. ಈಗ ಗದಗದ ತೋಂಟದಾರ್ಯ ಜಾತ್ರೆಯಲ್ಲೂ ಕೂಡ ಈ ಅವಘಡ ಸಂಭವಿಸಿದೆ. ಹಾಗಾದ್ರೆ ಈ ಆಯೋಜನೆ ಮಾಡಿರೋರು ಇದನ್ನ ಕರೆಕ್ಟ್ ಆಗಿ ಫಿಕ್ಸ್ ಮಾಡಿರ್ಲಿಲ್ವಾ? ಅಷ್ಟೊಂದು ನಿರ್ಲಕ್ಷ್ಯನ? ಸಾವಿರಾರು ಸಂಖ್ಯೆಯಲ್ಲಿ ಜನರು ಬರ್ತಾರೆ ಅಂದ್ರೂ ಕೂಡ ಜನರ ಜೀವಕ್ಕೆ ಬೆಲೆ ಇಲ್ವಾ? ಹಾಗಾದ್ರೆ ಇಂಥ ಪ್ರಶ್ನೆ ಉದ್ಭವಿಸ್ತಾ ಇದೆ. ಯಾಕಂದ್ರೆ ಒಂದು ಜಾತ್ರೆಯನ್ನ ಆಯೋಜನೆ ಮಾಡ್ತಾರೆ, ಅಂಥದ್ರಲ್ಲಿ ಇಂಥ ಗೇಮ್ಗಳೆಲ್ಲ ಬರುತ್ತೆ ಅಂದುವಾಗ ಸಾಕಷ್ಟು ಮುತುವರ್ಜಿಯನ್ನ ವಹಿಸಬೇಕಾಗುತ್ತೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಭೀಮನಗೌಡ. ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಭೀಮನಗೌಡ, ಈ ಘಟನೆ ನಡೆದಿದ್ದು ಎಷ್ಟೊತ್ತಿಗೆ? ಅಷ್ಟಕ್ಕೂ ಸಾಕಷ್ಟು ಸಂಖ್ಯೆಯಲ್ಲಿ ಜನರು ಬರ್ತಾರೆ ಅನ್ನುವಾಗ ಒಂದು ಮುತುವರ್ಜಿಯನ್ನ ವಹಿಸಬೇಕು ಅನ್ನುವಂಥ ಕಾಮನ್ ಸೆನ್ಸ್ ಇಲ್ವಾ? ಈಗ ಆಯೋಜನೆ ಮಾಡಿರೋರ ವಿರುದ್ಧ ಏನ್ ಕ್ರಮ ಆಗಿದೆ? ಹೌದು ನಯನ, ಇದು ಗದಗ ನಗರದ ತೋಂಟದಾರ್ಯ ಮಠದ ಒಂದು ಜಾತ್ರೆ ಇರುತ್ತೆ. ಆ ಜಾತ್ರೆಯ ಅಂಗವಾಗಿ ಆ ಒಂದು ತೋಂಟದಾರ್ಯ ಮಠದ ಆವರಣದಲ್ಲಿ ಒಂದಿಷ್ಟು ಈ ತೊಟ್ಟಿಲುಗಳು ಜೊತೆಗೆ ಮ್ಯೂಸಿಕಲ್ ಚೇರು, ಡ್ಯಾನ್ಸಿಂಗ್ ಪ್ಲೇ ಅಂತ ಅನ್ನುವಂತಹ ತೊಟ್ಟಿಲುಗಳನ್ನ ಸಾಕಷ್ಟು ಅಲ್ಲಿ ಅಳವಡಿಸಿರ್ತಾರೆ. ಇಂತಹ ಒಂದು ಸಂದರ್ಭದಲ್ಲಿ ಮಕ್ಕಳು, ಮಹಿಳೆಯರು, ಯುವಕರು ಆ ಒಂದು ಪ್ಲೇ ಮಾಡುವಂತಹ ಸಂದರ್ಭದಲ್ಲಿ ಈ ಒಂದು ಡ್ಯಾನ್ಸಿಂಗ್ ಪ್ಲೇ ತೊಟ್ಟಿಲದ ಒಂದು ವೀಲ್ ಕಟ್ ಆಗಿದೆ. ಆ ವೀಲ್ ಕಟ್ ಆದಂತಹ ಸಂದರ್ಭದಲ್ಲಿ ದೊಡ್ಡ ಪ್ರಮಾಣದ ಸೌಂಡ್ ಬಂದಿದೆ. ಇಂಥ ಒಂದು ಸಂದರ್ಭದಲ್ಲಿ ಸುಮಾರು 10ಕ್ಕೂ ಹೆಚ್ಚು ಆ ತೊಟ್ಟಿಲುಗಳು ಮುರಿದು ಬಿದ್ದಿದೆ. ಇದರಿಂದ ಅದರಲ್ಲಿ ಆಡ್ತಾ ಇರುವಂತಹ ಮಕ್ಕಳಾಗಿರ್ಬೋದು, ಮಹಿಳೆಯರಾಗಿರ್ಬೋದು, ಅನೇಕ ಯುವಕರಿಗೆ ಗಾಯಗಳಾಗಿರೋದು. ಅದರಲ್ಲೂ ಸುಮಾರು ಒಂದು 10ಕ್ಕೂ ಹೆಚ್ಚು ಜನರಿಗೆ ಗಾಯವಾಗಿತ್ತು. ಸುಮಾರು 2 ಸ್ಥಿತಿ ಚಿಂತಾಜನಕವಾಗಿರುವಂತದ್ದು. ಆ ಗಾಯಾಳುಗಳನ್ನ ಗದಗ ಜಿಮ್ಸ್ ಆಸ್ಪತ್ರೆಗೆ ದಾಖಲು ಮಾಡಿ ಈಗ ಚಿಕಿತ್ಸೆ ಕೊಡಿಸಲಾಗ್ತದೆ. ಆದ್ರೆ ಈ ಜಾತ್ರೆ ಕೇವಲ 10 ದಿನಕ್ಕೆ ಮಾತ್ರ ಸೀಮಿತ ಆಗ್ಬೇಕು ಅನ್ನುವಂಥದ್ದು ಸ್ಥಳೀಯ ವ್ಯಾಪಾರಸ್ಥರು ಹಾಗೂ ಸ್ಥಳೀಯ ಒಂದಿಷ್ಟು ಸಂಘಟನಾಕಾರರ ಒಂದು ಹೋರಾಟ ಹೋಯಿತು. ಯಾಕೆ ಅಂತಂದ್ರೆ ಈ ಒಂದು ಜಾತ್ರೆ ಸುಮಾರು 1.5 ರಿಂದ 2 ತಿಂಗಳ ಕಾಲ ಪರ್ಯಂತ ಈ ಜಾತ್ರೆ ನಡೆಯುತ್ತೆ. ಇದರಿಂದ ಆ ಒಂದು ಸ್ಥಳೀಯ ವ್ಯಾಪಾರಸ್ಥರಿಗೂ ಕೂಡ ಹೊಡೆತ ಬೀಳುತ್ತೆ. ಜೊತೆಗೆ ಆ ತೋಂಟದಾರ್ಯ ಮಠದ ರಸ್ತೆ ಕೂಡ ಸಂಪೂರ್ಣವಾಗಿ ಬ್ಲಾಕ್ ಆಗುತ್ತೆ. ಅಲ್ಲಿ ಕಟಾಕಡ್ಡಿ ಹಾಕೋದ್ರಿಂದ ಸಾಕಷ್ಟು ಜನರಿಗೆ ತೊಂದರೆ ಆಗುತ್ತೆ. ಹಾಗಾಗಿ ಅದನ್ನ ತಪ್ಪಿಸಬೇಕು ಅನ್ನುವಂಥದ್ದು ಕೆಲವು ಸಂಘಟನೆಯವರು ಅಹೋರಾತ್ರಿ ಧರಣಿ ಕೂಡ ನಡೆಸ್ತಾ ಇದ್ದಾರೆ. ಅಧಿಕಾರಿಗಳು ಕೂಡ ಸಾಕಷ್ಟು ಮನವಿಯನ್ನು ಕೊಟ್ಟಿದ್ದಾರೆ. ಆದ್ರೂ ಕೂಡ ಆ ತೋಂಟದಾರ್ಯ ಮಠದ ಜಾತ್ರೆ ಸುಮಾರು 1.5 ರಿಂದ 2 ತಿಂಗಳವರೆಗೆ ನಡೆಯುತ್ತೆ. ಇದರಿಂದ ಆ ಸ್ಥಳೀಯರು ಮತ್ತು ಅಲ್ಲಿಯ ವ್ಯಾಪಾರಸ್ಥರು ಕೂಡ ಈ ಒಂದು ತೋಂಟದಾರ್ಯ ಆಡಳಿತ ಮಂಡಳಿ ವಿರುದ್ಧ, ಜೊತೆಗೆ ಜಿಲ್ಲಾಧಿಕಾರಿ ಹಾಗೂ ಅದಕ್ಕೆ ಪರವಾನಗಿ ಕೊಟ್ಟಂತಹ ನಗರಸಭೆ ಅಧಿಕಾರಿಗಳ ವಿರುದ್ಧ ಒಂದು ರೀತಿ ಇವತ್ತು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಯಾಕಂದ್ರೆ ಈ ಒಂದು ತೋಂಟದಾರ್ಯ ಮಠದ ಜಾತ್ರೆಗೆ ಏನು ವ್ಯಾಪಾರಸ್ಥರು ಬಂದ್ರೆ ಅವರು ಅನ್ಯ ರಾಜ್ಯದ ವ್ಯಾಪಾರಸ್ಥರಾಗಿರೋದ್ರಿಂದ ಇಲ್ಲಿ ಸ್ಥಳೀಯ ವ್ಯಾಪಾರಿಗಳಿಗೂ ಕೂಡ ಒಂದು ರೀತಿ ಹೊಡೆತ ಬೀಳುತ್ತೆ ಅನ್ನುವಂಥದ್ದು ಕೂಡ ಇಲ್ಲಿಯ ಸ್ಥಳೀಯರ ಆಕ್ರೋಶವಾಗಿದೆ. ಹಾಗಾಗಿ ಈ ಜಾತ್ರೆ ಕೇವಲ 10 ದಿನಕ್ಕೆ ಮಾತ್ರ ಸೀಮಿತ ಆಗ್ಬೇಕು ಅನ್ನುವಂಥದ್ದು, ಜೊತೆಗೆ ಈ ಏನು ವ್ಯವಸ್ಥೆಯನ್ನ ಕಲ್ಪಿಸಿದರೆ ಅವರ ವಿರುದ್ಧ ಕಠಿಣ ಕ್ರಮ ಜರುಗಿಸಬೇಕು ಅನ್ನುವಂಥದ್ದು ಕೂಡ ಸ್ಥಳೀಯರ ಒಂದು ಆಗ್ರಹ ಆಗಿರುವಂಥದ್ದು. ನಯನ, ಥ್ಯಾಂಕ್ ಯು ಭೀಮನಗೌಡ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಜಾತ್ರೆಗೆ ಹೋಗಿದ್ವಿ ಸರ್. ಜಾತ್ರೆಯಾಗ ಗಾಣ ಮಿಸ್ ಆಗಿ ಪೂರಾ ಉಲ್ಟಾ ಬಿದ್ದೈತೆ ಸರ್. ಅದು ಚಟ್ ಚಟ್ ಅನ್ನಕತ್ತಿತ್ತು ಸರ್. ಅದ್ರಿಗೂ ಯಾರು ಕೇಳಿಸ್ಲಿಲ್ಲ ಸರ್. ಅದು ಇದೋ ಫಸ್ಟ್ ನಾವು ಹೋಗಿದ್ದು ಗಾಣದಾಗ. ಹಂಗಾಗಿ ಅದು ಎಲ್ಲರೂ ಬಿದ್ದಾರ ಸರ್. ಒಬ್ಬರಿಲ್ಲ ಇಬ್ಬರಲ್ಲ, ಎಲ್ಲರೂ ಬಿದ್ದಾರ ಸರ್ ಗಾಣ ಮೇಲೆ. ಹಬ್ಬ ಬಂದ್ರೆ ಒಂದು 60-70 ಜನ ಮ್ಯಾಗಿದ್ವಿ ಸರ್. ಎಲ್ಲರೂ ಬಿದ್ದಾರ ಸರ್. ಭಾಳ ಮಂದಿ ಗಾಯ ಆಗೈತೆ ಸರ್. ಒಂದು 10 ರಿಂದ 20 ಮಂದಿ ಗಾಯ ಆಗಿತ್ತು ಸರ್ ಎಲ್ಲರಿಗೂ. ಹುಡುಗರು ಗೊತ್ತಿಲ್ಲ ಸರ್. ನಮ್ಮ ಧ್ಯಾನದಾಗ ನಾವೇ ಇದ್ದಿದ್ದು ಸರ್. ನಮ್ಮ ಧ್ಯಾನ ತಪ್ಪು ನಾವೇ ಬಿದ್ದೇವೆ ಸರ್. ನಮ್ಗೆ ಗೊತ್ತಿಲ್ಲ ಯಾರಿಗೆ ಎಷ್ಟು ಆಗೈತೆ ಅಂತೇಳಿ. ನಮ್ಮ 4 ಜನಕ್ಕೆ, ನಮ್ಮ ಹುಡುಗರಿಗೂ ತಲೆ, ನಮ್ಮ ತಮ್ಮಗೂ ಕಾಲಿಗೆ, ನಮ್ಮ ಹುಡುಗಿ